ನಮಸ್ಕಾರ ಸ್ನೇಹಿತರೆ. ಗ್ರಾಮೀಣ ಭಾಗದ ಎಲ್ಲ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್. ಹೌದು, ಈ ರೂಲ್ಸ್ ಗಳನ್ನ ನೀವು ಪಾಲಿಸಲೇಬೇಕು. ಆಗ ಮಾತ್ರ ಗ್ಯಾಸ್ ಸಿಲಿಂಡರ್ ಸಿಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಕೇಂದ್ರದಿಂದ ಬಂದಿರತಕ್ಕಂತಹ ಹೊಸ ರೂಲ್ಸ್ ಗಳು ಏನು? ಈಗಾಗಲೇ LPG ಗ್ಯಾಸ್ ಗಳು ಶಾರ್ಟೇಜ್ ಇದೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೂ ಸಹಿತ ಅದನ್ನ ಈಗಾಗಲೇ ನೌಕೆಗಳಿಂದ ತರಿಸ್ಕೊಳ್ತಾ ಇದ್ದಾರೆ. ಹೌದು, ಇರಾನ್ ಈಗಾಗಲೇ ನಮ್ಮ ಭಾರತಕ್ಕೆ ಅನುಮತಿ ಕೊಟ್ಟಾಗಿದೆ. ನಮ್ಮ ಭಾರತ ಈಗಾಗಲೇ ಕಚ್ಚಾ ತೈಲದ ಜೊತೆಗೆ ಈ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಅನ್ನು ಕೂಡ ತರಿಸಿಕೊಳ್ತಾ ಇದೆ. ಮೊದಲಿನ ಒಂದು ನೌಕೆಯನ್ನ ಉಡಾಯಿಸಿತು, ಅದಾದ ಬಳಿಕ ಮುಂಬೈಗೆ ಬಂತು ಒಂದು ನೌಕೆ. ಅದಾದ ಬಳಿಕ ಈಗ ಅನುಮತಿ ಕೂಡ ಆಲ್ರೆಡಿ ಕೊಟ್ಟಾಗಿದೆ. ಈಗಾಗಲೇ ನಮ್ಮ ವಿದೇಶಾಂಗ ಸಚಿವರು ವಿಜಯ್ ಜಯಶಂಕರ್ ಅವರು ಆಲ್ರೆಡಿ ಇರಾನ್ ಜೊತೆಗೆ, ಅದೇ ರೀತಿಯಾಗಿ PM ನರೇಂದ್ರ ಮೋದಿ ಅವರು ಕೂಡ ಇರಾನ್ನ ಅಧ್ಯಕ್ಷರ ಜೊತೆಗೆ ಮಾತನಾಡಿ ಎಲ್ಲವೂ ಕೂಡ ಸರಿ ಮಾಡಿಕೊಂಡು ಮತ್ತೆ ತೈಲವನ್ನ ತರಿಸ್ಕೊಳ್ತಾ ಇದೆ. ಅದಕ್ಕೆ ದೊಡ್ಡ ಕಾರಣವೇ ಇದೆ. ಅಂದ್ರೆ ಏನ್ ಮಾತುಕತೆ ಆಯ್ತು, ನಾವು ಕೂಡ ಇರಾನ್ಗೆ ಹೆಲ್ಪ್ ಮಾಡಿದೀವಿ. ಬರೀ ಇರಾನ್ ನಮ್ಗೆ ಹಾಗೆ ಹಡಗ್ ಬಿಡ್ತಾ ಇಲ್ಲ, ನಮ್ಮಿಂದನೂ ಕೂಡ ಅವರಿಗೆ ಹೆಲ್ಪ್ ಆಗಿದೆ, ಅವರಿಂದನೂ ಕೂಡ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ಅದಕ್ಕೆ ಮೂಲ ಕಾರಣಗಳಿದಾವೆ. ಸೊ ಅದೆಲ್ಲವೂ ಕೂಡ ನಿಮಗೆ ಮಾಹಿತಿ ಬೇಕು. ವಿದೇಶದಲ್ಲಿ ಏನೇನ್ ನಡೀತಾ ಇದೆ, ಯುದ್ಧದ ಭೀತಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ರಾಜಕೀಯ ಬಳಗ ಏನ್ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ನಮ್ಮ ಬೇರೆ ಚಾನಲ್ ನಲ್ಲಿ ಮಾಹಿತಿ ತಿಳಿಸ್ತಾ ಇರ್ತೀವಿ. ವಿನೋದ್ ಗೌಡ ರಿಪೋರ್ಟ್ಸ್ ಎನ್ನುವಂತಹ ಚಾನಲ್ ಅನ್ನ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ನಮ್ಮ ಚಾನಲ್ ಸಿಗುತ್ತೆ, ಅಲ್ಲಿಂದ ವಿಡಿಯೋಸ್ ಅನ್ನ ನೋಡ್ಕೊಳ್ಬಹುದು. ಈಗ ಈ ವಿಷಯಕ್ಕೆ ನಾವು ಬರೋಣ. LPG ಗ್ಯಾಸ್ ಸಿಲಿಂಡರ್ಗಾಗಿ ಹೊಸ ರೂಲ್ಸ್ ಗಳನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ. ನಾವೀಗಾಗಲೇ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ರೂಲ್ಸ್ ಗಳನ್ನ ತಂದಿರೋದು ಒಂದು ಒಳ್ಳೆಯದೇ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗಬೇಕು, ಆ ರೀತಿಯಲ್ಲಿ ಈ ರೂಲ್ಸ್ ಗಳು ಇದ್ದಾವೆ. ಹಾಗಾದ್ರೆ ಈ ರೂಲ್ಸ್ ಗಳು ಏನು ಅನ್ನುವಂಥದ್ದು, ಈಗಾಗಲೇ ನೀವು ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ಬುಕಿಂಗ್ ಮಾಡ್ತೀರಿ ಅಂದ್ರೆ, ಈಗ ನಾವು ಗ್ಯಾಸ್ ಸಿಲಿಂಡರ್ ಅನ್ನ ನಾರ್ಮಲ್ ದಿನಗಳಲ್ಲಿ ಅಂದ್ರೆ ಯುದ್ಧ ಆಗೋಕ್ಕಿಂತ ಮುಂಚೆ ಒಂದು ಸಿಲಿಂಡರ್ ನ ಬುಕಿಂಗ್ ಮಾಡ್ತಾ ಇದ್ವಿ. ಅದು ಮುಗಿದ ಮೇಲೆ ಮತ್ತೊಂದು ಸಿಲಿಂಡರ್ ಅನ್ನ ಮುಗಿಯುವಂತ ಹಂತದಲ್ಲಿ ಸಿಲಿಂಡರ್ ನ ಬುಕಿಂಗ್ ಮಾಡ್ತಿದ್ವಿ. ಯಾಕಂದ್ರೆ ನಮಗೆ ಯುದ್ಧದ ಭೀತಿ ಇರಲಿಲ್ಲ, ಯಾವಾಗ ಬೇಕಾದ್ರೂ ಸಿಲಿಂಡರ್ ಸಿಗತ್ತೆ ಎನ್ನುವಂತಹ ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ ಇತ್ತು. ಆದ್ರೆ ಈಗ ಯುದ್ಧ ಆಗ್ತಾ ಇದೆಯಲ್ಲ, ಈ ಕಾರಣಕ್ಕಾಗಿ ಮುಂದಿನ 2 ರಿಂದ 3 ತಿಂಗಳ ಅಥವಾ 3 ರಿಂದ 4 ತಿಂಗಳಿಗೆ ಬೇಕಾಗಿರುವಂತಹ ಎಲ್ಲ ಗ್ಯಾಸ್ ಸಿಲಿಂಡರ್ ಅನ್ನ ನಮ್ಮ ಮನೆಯಲ್ಲೇ ತಂದಿಟ್ಕೊಳ್ಳೋಣ ಅನ್ನುವಂತಹ ಒಂದು ಉದ್ದೇಶ ಎಲ್ಲ ಜನರದಾಗ್ಬಿಟ್ಟಿದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೂಡ ಈಗಾಗಲೇ ಹೋಟೆಲ್ಗಳನ್ನ ನಡೆಸಲಿಕ್ಕೆ, ಜೊತೆಗೆ ಅಂಗಡಿಗಳನ್ನ ನಡೆಸಲಿಕ್ಕೆ ಎಲ್ಲರೂ ಕೂಡ ಗ್ಯಾಸ್ ಸಿಲಿಂಡರ್ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಪರದಾಡ್ತಾ ಇದ್ದಾರೆ. ಅಂತದ್ರಲ್ಲಿ 50% ಗ್ಯಾಸ್ ಸಿಲಿಂಡರ್ ಅನ್ನ ವಿತರಣೆ ಮಾಡೋದು ಕೇಂದ್ರ ಸರ್ಕಾರ ಬಂದ್ ಮಾಡಿದೆ. ಹೆಚ್ಚಿನ ಆದ್ಯತೆಯನ್ನ ಗೃಹ ಬಳಕೆಯ ಸಿಲಿಂಡರ್ ಗಳಿಗೆ ಕೊಡ್ತಾ ಇದೆ. ಹೌದು, ಈಗಾಗಲೇ ಬಹಳಷ್ಟು ಹೋಟೆಲ್ಗಳಲ್ಲಿ ಸೌದಿ ಒಲೆಗಳನ್ನ ಮಾಡಿಕೊಂಡು ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಕಾರಣ ಈಗಾಗಲೇ ಬರ್ತಾ ಇದೆ. ಕೆಲವೊಂದಿಷ್ಟು ದಿನಗಳ ಕಾಲ ಅಷ್ಟೇ ಡಿಲೇ ಆಗುವುದು, ಮತ್ತೆ ಸಿಗತ್ತೆ, ಅದರಲ್ಲಿ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಯುದ್ಧ ಆಗ್ತಾ ಇರುವಂತಹ ಕಾರಣಕ್ಕಾಗಿ 1 ವಾರ ಅಷ್ಟೇ ಡಿಲೇ. ತೈಲ ಅಂತರೂ 74 ದಿನಗಳ ಕಾಲ ನಮ್ಮ ರಾಷ್ಟ್ರದಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂತಹ ಸ್ಟಾಕ್ ಇದೆ. ಹೀಗಾಗಿ ನಮಗೇನ್ ತೈಲದ ತೊಂದರೆ ಇಲ್ಲ. ಇನ್ನು ಗ್ಯಾಸ್ ತೊಂದರೆ ಇತ್ತು, ಅದಾಗ್ಲೇ ಸರಿ ಹೋಗಿದೆ, ಇನ್ನು ಬರ್ತಾ ಇದೆ. ಕೆಲವೊಂದಿಷ್ಟು ದಿನಗಳಲ್ಲಿ ನಿಮಗೆ ವಿತರಣೆ ಸ್ಪೀಡ್ ಆಗಿನೇ ಆಗತ್ತೆ. ಆದ್ರೆ ಈಗ ಜನರು ಏನ್ ಮಾಡ್ತಾ ಇದ್ದಾರೆ, ಯುದ್ಧದ ಭೀತಿಯಿಂದಾಗಿ ಈಗಾಗಲೇ ಗ್ಯಾಸ್ ಮುಗಿದಿರೋದಿಲ್ಲ, ಆದ್ರೂ ಸಹಿತ ಅಪ್ಲೈ ಮಾಡಿಬಿಡೋದು. ಗ್ಯಾಸ್ ತಗೊಂಡ್ 4 ದಿನ ಆಗಿರತ್ತೆ, ಮತ್ತೆ ಇನ್ನೊಂದು ಗ್ಯಾಸ್ ಸಿಲಿಂಡರ್ಗೆ ಅಪ್ಲೈ ಮಾಡಿಬಿಡೋದು, ಈ ರೀತಿ ಮಾಡ್ತಾ ಇದ್ದಾರಂತೆ. ಸೊ ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಬಂದು ಹೊಸ ರೂಲ್ಸ್ ಗಳನ್ನ ತಂದು ಬಿಟ್ಟಿದೆ. ಈಗಾಗಲೇ ಒಂದು ನಗರ ಪ್ರದೇಶಗಳಲ್ಲಿ 20 ದಿನಗಳ ನಂತರ ಈಗ ಗ್ಯಾಸ್ ಸಿಲಿಂಡರ್ ನಾವು ಅಪ್ಲೈ ಮಾಡ್ತೀವಿ. ಅದಾದ ಬಳಿಕ 20 ದಿನದ ನಂತರ ಗ್ಯಾಸ್ ಸಿಲಿಂಡರ್ ಮತ್ತೊಂದು ಗ್ಯಾಸ್ ಸಿಲಿಂಡರ್ಗೆ ಅಪ್ಲೈ ಮಾಡಬಹುದಾಗಿತ್ತು. ಆದ್ರೆ ಈಗ ನಗರ ಪ್ರದೇಶ, ಗ್ರಾಮೀಣ ಭಾಗದಲ್ಲಿ 20 ದಿನ ಅಲ್ಲ, 45 ದಿನದ ನಂತರ ಅಂದ್ರೆ 1.5 ತಿಂಗಳ ನಂತರ ಅಪ್ಲೈ ಮಾಡಬೇಕು. ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ನೀವು ಯೂಸ್ ಮಾಡ್ಕೊಂಡ್ರೆ, ಒಮ್ಮೆ ಅಪ್ಲೈ ಮಾಡಿದ್ರೆ, ಅದಾದ ಬಳಿಕ 1.5 ತಿಂಗಳ ನಂತರ ನೀವೇನ್ ಮಾಡ್ಬೇಕು, ಗ್ಯಾಸ್ ಸಿಲಿಂಡರ್ಗೆ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ. ಯಾಕಂದ್ರೆ ಏನ್ ಮಾಡ್ತಾ ಇದ್ದಾರೆ, ಮನೆ ಬಳಕೆಯ ಒಂದು ಸಿಲಿಂಡರ್ ಗಳನ್ನ ಒಂದೊಂದಾಗಿನೇ ಅಪ್ಲೈ ಮಾಡ್ತಾ ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡ್ ಬಿಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ಒಂದು ರೂಲ್ಸ್ ಅನ್ನ ಮಾಡಿದೆ. ಇಲ್ಲ ಅಂದ್ರೆ ಒಂದೇ ಮನೆಯಲ್ಲಿ 10 ರಿಂದ 15 ಸಿಲಿಂಡರ್ ತುಂಬಿಸ್ಕೊಳ್ಬಹುದು, ಆ ರೀತಿ ಪರಿಸ್ಥಿತಿ ಬಂದ್ಬಿಡ್ತಾ ಇದೆ. ಯಾಕಂದ್ರೆ ಯುದ್ಧದ ಭೀತಿ, ಅಂಜಿಕೆ ಇದೆ ಅಲ್ವಾ. ಸೊ ಮುಂದಿನ ದಿನಗಳಲ್ಲಿ ನಮಗೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಒಂದು ಭಯ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರಿ. ಆದ್ರೆ ಆ ರೀತಿ ಅನಾವಶ್ಯಕತೆ ಅಗತ್ಯವಿಲ್ಲದಿದ್ದರೂ ನೀವು ಈ ರೀತಿ ಮಾಡ್ತಾ ಹೋದ್ರೆ ಉಳಿದಂತಹ ಸಿಲಿಂಡರ್ ಇಲ್ಲದವರಿಗೆ ಏನ್ ಮಾಡ್ಬೇಕು? ಈ ರೀತಿ ಪರಿಸ್ಥಿತಿಯಲ್ಲಿ
ಎಲ್ಲರೂ ಕೂಡ ಒಂದೊಂದಾಗಿನ ತೆಗೆದುಕೊಂಡು ಸರಿ ಸಮಾನವಾಗಿ ಹಂಚಿಕೊಂಡು ತಿಂದ್ರೆ ಏನ್ ತೊಂದರೆ ಇಲ್ಲ. ಈಗಾಗಲೇ ಆ ಹೋಟೆಲ್ಗಳಲ್ಲಿ ಏನೇನ್ ಸಿಲಿಂಡರ್ ಸಿಗ್ತಾ ಇತ್ತಲ್ಲ ಅದು 50% ಅಂತೂ ಕಡಿಮೆ ಮಾಡಿದೆ. ಹೆಚ್ಚಿನ ಆದ್ಯತೆಯನ್ನ ಅಂದ್ರೆ ಅವ್ರಿಗೆ ತುಂಬಿಸಿಕೊಂಡು ಹೋಗೋದೇನಿದೆ, ಈಗ ಬಡ ಜನರಿಗೆ ಈಗ ಅಂದ್ರೆ ಮನೆಯಲ್ಲಿರ್ತಕ್ಕಂತಹ ಬಳಕೆ ಆಗ್ತಕ್ಕಂತಹ ಒಂದು ಸಿಲಿಂಡರ್ಗಳಿಗೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ತುಂಬಿಸಿ ಹೆಚ್ಚಾಗಿ ಕೊಡುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದು, ಹಾಗಾಗಿ ಗ್ಯಾಸ್ ಸಿಲಿಂಡರ್ ಏನ್ ತೊಂದರೆ ಇಲ್ಲ. ಈಗಾಗಲೇ ಬರ್ತಾ ಇದೆ, ಈಗ ಸಪ್ಲೈ ಕೂಡ ಆಗ್ತಾ ಇದೆ. ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. 4-5 ಸಿಲಿಂಡರ್ ಗಳನ್ನ ಮನೆಯಲ್ಲಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಕೂಡ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಲಿಮಿಟ್ ನಲ್ಲಿ ತೆಗೆದುಕೊಂಡ್ರೆ ಎಲ್ಲರಿಗೂ ಕೂಡ ಸಿಗುವಂತದ್ದು. ಇಲ್ಲ ಅಂದ್ರೆ ಒಂದೇ ಮನೆಯಲ್ಲಿ 10ರಿಂದ 12 ಸಿಲಿಂಡರ್ನ ಇಟ್ಕೊಳ್ತಾ ಹೋದ್ರೆ ಏನ್ ಮಾಡಬೇಕು? ಹೀಗಾಗಿ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ, ಈ ರೀತಿ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಸೊ 45 ದಿನದ ನಂತರವೇ ನೀವು ಮತ್ತು ಗ್ರಾಮೀಣ ಭಾಗದವರು ಅಪ್ಲೈ ಮಾಡಬಹುದಂತೆ. ಅಂದ್ರೆ ಒಂದು ಸಿಲಿಂಡರ್ನ ಖರೀದಿ ಮಾಡಿದ್ರೆ ಮತ್ತೊಂದು ಸಿಲಿಂಡರ್ನ ತೆಗೆದುಕೊಳ್ಳಿಕ್ಕೆ 45 ದಿನದ ನಂತರ, ಅಂದ್ರೆ ಲಿಮಿಟ್ ನಲ್ಲಿ ಯೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ಇನ್ಫಾರ್ಮೇಶನ್. ರೂಲ್ಸ್ ಗಳನ್ನ ತಂದಿದ್ದಾರೆ, ಆ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. ಸಿಲಿಂಡರ್ ನೀವು ಒಂದು ಲಿಮಿಟ್ ನಲ್ಲಿ ಯೂಸ್ ಮಾಡ್ಕೊಳ್ಳಿ. ಅನಾವಶ್ಯಕ ಅಗತ್ಯವಾಗಿ ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಅಗತ್ಯ ಇದ್ರೆ ಮಾತ್ರ ಬಳಕೆ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಒಂದು ಗ್ರಾಮೀಣ ಭಾಗದ ಜನರಿಗೆ ಶೇರ್ ಮಾಡಿ.